ಮತ್ತೆ ಆಲ್ ಥ್ರೂ ನೀವು ಶುರು ಮಾಡಿದ ದಿನದಿಂದ ಕೊನೆವರೆಗೂ ಕೂಡ ಒಂದಿಷ್ಟು ಅನುಷ್ಠಾನಗಳನ್ನ ಮಾಡಿರ್ತೀರಾ ನೀವು ಖಂಡಿತವಾಗ್ಲೂ. ಬಿಕಾಸ್ ನೀವೊಂದು ಪರಂಪರೆಯ ಭಾಗವಾಗಿ ಇರ್ತಕ್ಕಂಥವ್ರು, ನಿಮ್ಮ ಹಿರಿಕರು ಒಂದು ಬಹುಶ್ರೇಷ್ಠವಾದ ಪರಂಪರೆಯ ಶಿಲ್ಪಿಗಳು. ಹಾಗಾಗಿ ನಿಮ್ಗೆ ಕೇವಲ ಹೊರಗಡೆಯ ಸ್ಕಿಲ್ ಡೆವಲಪ್ಮೆಂಟ್ ಮಾತ್ರವಲ್ಲ, ಒಳಗಡೆ ಇನ್ನರ್ ಪ್ರಾಕ್ಟೀಸಸ್ ತುಂಬಾ ಕೊಟ್ಟಿರ್ತಾರೆ ಡೆಫಿನೆಟ್ಲಿ. ಸೊ ಯಾವ ತರದ ಅಂದ್ರೆ ನಂಗೆ ಗೊತ್ತಿಲ್ಲ ನೀವು ಎಷ್ಟರ ಮಟ್ಟಿಗೆ ಅದನ್ನ ಜನರ ಜೊತೆ ಹಂಚ್ಕೊಳ್ಬಹುದು ಅಂತ, ಜನಗಳಿಗೆ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಆಂತರಿಕವಾದ ಜರ್ನಿಯೂ ಕೂಡ ಆಗಿತ್ತಲ್ವಾ ನಿಮ್ಗೆ. ಸೊ ಇನ್ನರ್ ಪ್ರಾಕ್ಟೀಸಸ್ ಏನ್ ಮಾಡಿದ್ರಿ, ಯಾವ ತರದ ಅನುಷ್ಠಾನಗಳು ಮಾಡಿದ್ರಿ, ಹೇಗಿತ್ತು 8 ತಿಂಗಳು? ಈ ಒಂದು ಅಯೋಧ್ಯೆಯ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಗಮನ ಹರಿಸಿತ್ತು. ಉದಾಹರಣೆ ಕೊಡಬೇಕು ಅಂದ್ರೆ ಆಯ್ಕೆ ಮಾಡಿರೋ ಕಲ್ಲು, ನೀವು ಪಾಯದಿಂದ ಹಿಡಿದು ಗೋಪುರ ತನಕ ಹಾಕಿರೋ ಕಲ್ಲುಗಳನ್ನೆಲ್ಲನೂ ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಸಂಸ್ಥೆ ಜವಾಬ್ದಾರಿ ತಗೊಂಡು ಟೆಸ್ಟ್ ಮಾಡಿ ಅದನ್ನ ಆಯ್ಕೆ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಅದಾದ ನಂತರ ನುರಿತ ಶಿಲ್ಪಿಗಳನ್ನು ಸಹ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೈಂಟಿಸ್ಟ್ ಇಂದ ಟೆಸ್ಟಿಂಗ್ ಆದ ಕಲ್ಲುಗಳು ಮತ್ತೆ ನುರಿತ ಶಿಲ್ಪಿಗಳು ಸಹ ಅದನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಅಷ್ಟು ಮಟ್ಟಿಗೆ ಎಲ್ಲಾ ವಿಷಯದಲ್ಲೂ ಇಲ್ಲಿ ಗಮನ ಕೊಟ್ಟಿದೆ. ಅಂತದ್ರಲ್ಲಿ ನಮಗೆ ಮೂಲ ವಿಗ್ರಹ ನಿರ್ಮಾಣದ ಸಮಯ ಅದಕ್ಕೆ ಮಾಡಿದಂತ ಅನುಷ್ಠಾನಗಳು ಏನಂದ್ರೆ, ಮೊದಲನೆಯದು ಕಲ್ಲಿನ ಆಯ್ಕೆ. ಅದನ್ನು ನಮ್ಮ ಭಾರತೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ನಂತರದ ಸಮಯದಲ್ಲಿ ನಮಗೆ ಮೊದಲನೆಯದಾಗಿ ಕಲ್ಲಿನ ಪೂಜೆ ಮಾಡ್ತೇವೆ. ಈ ಪೂಜೆಯಲ್ಲಿ ಪ್ರಾರ್ಥನೆ ಏನಂದ್ರೆ, ರಾಮನ ಲಕ್ಷಣಗಳೆಲ್ಲ ಎಲ್ಲವೂ ಯಾವುದು ವಿಘ್ನ ಇಲ್ಲದೇನೆ ಈ ಒಂದು ಕಲ್ಲಿನಲ್ಲಿ ಅವ್ರು ನೆಲೆಸಲಿ ಅಂತ ಹೇಳಿ ಮೊದಲನೇ ಪೂಜೆಯನ್ನ ಶುರು ಮಾಡ್ತೇವೆ. ನಂತರದಲ್ಲಿ ಒಂದು ಕಂಕಣ ಕಟ್ಟೋದು, ನಮ್ಮ ಗಣಪತಿ ಹೋಮ ಮಾಡುವಂತದ್ದು, ಯಾವುದೇ ರೀತಿಯ ವಿಘ್ನವಿಲ್ಲದೆ ಈ ಕೆಲಸ ನಡೀಲಿ ಅಂತ ಒಂದು ಕಂಕಣವನ್ನ ಕಟ್ಟುತ್ತಾರೆ ನಮ್ಮ ಶಿಲ್ಪಿಗಳಿಗೆ. ಯಾಕಂದ್ರೆ ಈ ಒಂದು ಹಿಡಿದ ಕಾರ್ಯ ಒಳ್ಳೆ ರೀತಿಯಲ್ಲಿ ಪೂರ್ಣಗೊಳ್ಳಲಿ, ಯಾವುದೇ ವಿಘ್ನವಿಲ್ಲದೆ ಈ ಒಂದು ಕಾರ್ಯ ಪೂರ್ಣಗೊಳ್ಳಲಿ ಅಂತ ಕಂಕಣ ಕಟ್ಟಿ ಪೂಜೆಯನ್ನ ಮಾಡ್ತಾರೆ. ಆ ಕಂಕಣ ಕಟ್ಟಿ ಸಮಯದಲ್ಲಿ ನಮ್ಮ ರಾಮನ ಲಕ್ಷಣಗಳ ಬಗ್ಗೆ ಬೆಳಗ್ಗೆ ಸಂಜೆ ದಿನನಿತ್ಯ ಒಂದು ನಾವು ಮಂತ್ರ ಪಠಣೆಯನ್ನ ಮಾಡ್ತಾ ಈ ಸರಿ ಸುಮಾರು ಒಂದು 8-9 ತಿಂಗಳು ದಿನನಿತ್ಯ ಪೂಜೆ ನಡೆದಿದೆ ಆ ಒಂದು ಕಲ್ಲಿಗೆ. ನಮ್ಮ ಶಾಸ್ತ್ರದಲ್ಲಿ ಮುಂದೆ ಇಂದಿನ ತಲೆಮಾರುಗಳಲ್ಲಿ ಇದೇ ರೀತಿಯ ಒಂದು ಮೂರ್ತಿ ನಿರ್ಮಾಣ ಮಾಡ್ತಿದ್ರು ಅಂತ ಒಂದು ಉಲ್ಲೇಖಗಳಿದೆ. ಕಿಲಪಂಜ ರಚನೆ ಅಂತ ಹೇಳುತ್ತೆ. ಕಿಲಪಂಜ ರಚನೆ ಒಂದು ಜಾಮೆಟ್ರಿಕಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಆ ಕಿಲಪಂಜ ರಚನೆಯಲ್ಲಿ ನಮಗೆ ಕಲ್ಲಿನ ನಾಭಿ ಭಾಗವನ್ನು ಹುಡುಕುವಂಥದ್ದು, ಅದು ಬರ್ತ್ ಪ್ಲೇಸ್, ಅದು ನಾಭಿಯನ್ನು ಹುಡುಕಿ ನಾವು ನಂತರದಲ್ಲಿ ತಾಳಮಾನಕ್ಕೆ ಅದನ್ನ ಡಿವೈಡ್ ಮಾಡಿಕೊಂಡು ಕೆತ್ತನೆಯನ್ನ ಮಾಡುವಂತ ಪದ್ಧತಿ. ಅದರಲ್ಲಿ ಭಕ್ತ ಭಾಗ ಸಿಗುತ್ತೆ, ಅಲಂಕಾರಿಕ ಭಾಗ ಸಿಗುತ್ತೆ. ಆ ಕಿಲಪಂಜ ರಚನೆಯ ಮುಖಾಂತರ ನಾವು ಈ ಒಂದು ದೇವರ ನಿರ್ಮಾಣ ಕೆಲಸವನ್ನು ಶುರು ಮಾಡ್ತೀವಿ. ನೀವಂದಾಗೆ ಇದು 500 ವರ್ಷಗಳ ಎಲ್ಲರ ಶ್ರಮ ತ್ಯಾಗದಿಂದ ಸಿಕ್ಕಂತ ಫಲ. ಅದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ನಡೆದಿರುತ್ತೆ, ಬಹಳಷ್ಟು ನುರಿತ ತಂಡಗಳಿರ್ತಾರೆ, ಬಹಳಷ್ಟು ಪಂಡಿತರು ನಮ್ಮ ಜೊತೆ ಇರ್ತಾರೆ. ಯಾವುದೇ ಒಂದು ವಿಷಯವನ್ನು ನಾವು ಬಿಡಬಾರದು ಅಂತ ಹೇಳಿ ಬಹಳ ಗಮನವಿಟ್ಟು ಎಲ್ಲ ಕೆಲಸವನ್ನ ನಿರ್ಮಾಣ ಮಾಡಿರ್ತೀವಿ. ಆ ಒಂದು ಕೆತ್ತನೆ ನಿರ್ಮಾಣದಲ್ಲಿ ನಾವು ಬೇರೆ ಯಾವುದೇ ಕೆಲಸವನ್ನ ಮಾಡುವಂಥದ್ದು ಬೇಡ ಅಂತ ಹೇಳಿ ಕಂಕಣ ತೊಡೋದು ಅದಕ್ಕೋಸ್ಕರನೇ ಆ ಒಂದು ಹಿಡಿದ ಕೆಲಸ ನೀಟಿಗೆ ಕೆಲಸ ಮುಗಿಲಿ ಅಂತ ಹೇಳಿ ಕಂಕಣ ತೊಟ್ಟಿರ್ತಾರೆ. ಬರೀ ಇದೊಂದೇ ಕೆಲಸವನ್ನ ನಾವು ತಪಸ್ಸಿನ ಮುಖಾಂತರ ಅಂತಾನೆ ಹೇಳ್ಬೋದು, ಅಥವಾ ನಮಗೆ ಒಂದು ಮೆಡಿಟೇಷನ್ ರೀತಿಯ ಮುಖಾಂತರನೇ ಕೆತ್ತನೆಯನ್ನ ಮಾಡ್ತಾ ಬರ್ತಾ ಇದ್ವಿ. ನೀವಂದಾಗೆ ಇದು ಎಲ್ಲರ ಮನಸ್ಸಿಗೆ ತಲುಪೋದಕ್ಕೆ ಕಾರಣ ಇವೆಲ್ಲ ರೀತಿಯ ಒಂದು ಪದ್ಧತಿಯನ್ನ ನಾವು ಅನುಸರಿಸಿದ್ದೇ ಕಾರಣ ಅಂತನೂ ಕೆಲವೊಮ್ಮೆ ನಾವು ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾದ ನಡೆಯುವಂತ ವಿಷಯಗಳು ಪ್ರತಿಯೊಂದುವೇ ನಮ್ಮ ಮನಸ್ಸಿಗಾಗಲಿ ಮಾಡುವ ಕೆಲಸದ ಮೇಲೆ ಆಗಲಿ ಅದು ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ. ಕೆಲವೊಮ್ಮೆ ಈ ಎಲ್ಲಾ ಕೆಲಸ ನಾನ್ ಮಾಡ್ತೀನಿ ಅಂತಾನು ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶತಮಾನಗಟ್ಟಲೆಯಿಂದನೇ ಉಲ್ಲೇಖಗಳಿದೆ, ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಅದರಿಂದಾಗಿ ಇದು ನಾನ್ ಮಾಡ್ತೀನಿ ಅನ್ನೋದಕ್ಕಿಂತ ಆಲ್ರೆಡಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಮತ್ತೆ ಆಲ್ ಥ್ರೂ ನೀವು ಶುರು ಮಾಡಿದ ದಿನದಿಂದ ಕೊನೆವರೆಗೂ ಕೂಡ ಒಂದಿಷ್ಟು ಅನುಷ್ಠಾನಗಳನ್ನ ಮಾಡಿರ್ತೀರಾ ನೀವು ಖಂಡಿತವಾಗ್ಲೂ. ಬಿಕಾಸ್ ನೀವೊಂದು ಪರಂಪರೆಯ ಭಾಗವಾಗಿ ಇರ್ತಕ್ಕಂಥವ್ರು, ನಿಮ್ಮ ಹಿರಿಕರು ಒಂದು ಬಹುಶ್ರೇಷ್ಠವಾದ ಪರಂಪರೆಯ ಶಿಲ್ಪಿಗಳು. ಹಾಗಾಗಿ ನಿಮ್ಗೆ ಕೇವಲ ಹೊರಗಡೆಯ ಸ್ಕಿಲ್ ಡೆವಲಪ್ಮೆಂಟ್ ಮಾತ್ರವಲ್ಲ, ಒಳಗಡೆ ಇನ್ನರ್ ಪ್ರಾಕ್ಟೀಸಸ್ ತುಂಬಾ ಕೊಟ್ಟಿರ್ತಾರೆ ಡೆಫಿನೆಟ್ಲಿ. ಸೊ ಯಾವ ತರದ ಅಂದ್ರೆ ನಂಗೆ ಗೊತ್ತಿಲ್ಲ ನೀವು ಎಷ್ಟರ ಮಟ್ಟಿಗೆ ಅದನ್ನ ಜನರ ಜೊತೆ ಹಂಚ್ಕೊಳ್ಬಹುದು ಅಂತ, ಜನಗಳಿಗೆ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಆಂತರಿಕವಾದ ಜರ್ನಿಯೂ ಕೂಡ ಆಗಿತ್ತಲ್ವಾ ನಿಮ್ಗೆ. ಸೊ ಇನ್ನರ್ ಪ್ರಾಕ್ಟೀಸಸ್ ಏನ್ ಮಾಡಿದ್ರಿ, ಯಾವ ತರದ ಅನುಷ್ಠಾನಗಳು ಮಾಡಿದ್ರಿ, ಹೇಗಿತ್ತು 8 ತಿಂಗಳು? ಈ ಒಂದು ಅಯೋಧ್ಯೆಯ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಗಮನ ಹರಿಸಿತ್ತು. ಉದಾಹರಣೆ ಕೊಡಬೇಕು ಅಂದ್ರೆ ಆಯ್ಕೆ ಮಾಡಿರೋ ಕಲ್ಲು, ನೀವು ಪಾಯದಿಂದ ಹಿಡಿದು ಗೋಪುರ ತನಕ ಹಾಕಿರೋ ಕಲ್ಲುಗಳನ್ನೆಲ್ಲನೂ ಸಹ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಸಂಸ್ಥೆ ಜವಾಬ್ದಾರಿ ತಗೊಂಡು ಟೆಸ್ಟ್ ಮಾಡಿ ಅದನ್ನ ಆಯ್ಕೆ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಅದಾದ ನಂತರ ನುರಿತ ಶಿಲ್ಪಿಗಳನ್ನು ಸಹ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೈಂಟಿಸ್ಟ್ ಇಂದ ಟೆಸ್ಟಿಂಗ್ ಆದ ಕಲ್ಲುಗಳು ಮತ್ತೆ ನುರಿತ ಶಿಲ್ಪಿಗಳು ಸಹ ಅದನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಅಷ್ಟು ಮಟ್ಟಿಗೆ ಎಲ್ಲಾ ವಿಷಯದಲ್ಲಿ ಇಲ್ಲಿ ಗಮನ ಕೊಟ್ಟಿದೆ. ಅಂತದ್ರಲ್ಲಿ ನಮಗೆ ಮೂಲ ವಿಗ್ರಹ ನಿರ್ಮಾಣದ ಸಮಯ, ಅದಕ್ಕೆ ಮಾಡಿದಂತ ಅನುಷ್ಠಾನಗಳು ಏನಂದ್ರೆ, ಮೊದಲನೆಯದು ಕಲ್ಲಿನ ಆಯ್ಕೆ. ಅದನ್ನು ನಮ್ಮ ಭಾರತೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ನಂತರದ ಸಮಯದಲ್ಲಿ ನಮಗೆ ಮೊದಲನೆಯದಾಗಿ ಕಲ್ಲಿನ ಪೂಜೆ ಮಾಡ್ತೇವೆ. ಈ ಪೂಜೆಯಲ್ಲಿ ಪ್ರಾರ್ಥನೆ ಏನಂದ್ರೆ, ರಾಮನ ಲಕ್ಷಣಗಳೆಲ್ಲ ಎಲ್ಲವೂ ಯಾವುದು ವಿಘ್ನ ಇಲ್ಲದೇನೆ ಈ ಒಂದು ಕಲ್ಲಿನಲ್ಲಿ ಅವ್ರು ನೆಲೆಸಲಿ ಅಂತ ಹೇಳಿ ಮೊದಲನೇ ಪೂಜೆಯನ್ನ ಶುರು ಮಾಡ್ತೇವೆ. ನಂತರದಲ್ಲಿ ಒಂದು ಕಂಕಣ ಕಟ್ಟೋದು, ನಮ್ಮ ಗಣಪತಿ ಹೋಮ ಮಾಡುವಂತದ್ದು, ಯಾವುದೇ ರೀತಿಯ ವಿಘ್ನವಿಲ್ಲದೆ ಈ ಕೆಲಸ ನಡೀಲಿ ಅಂತ ಒಂದು ಕಂಕಣವನ್ನ ಕಟ್ಟುತ್ತಾರೆ ನಮ್ಮ ಶಿಲ್ಪಿಗಳಿಗೆ. ಯಾಕಂದ್ರೆ ಈ ಒಂದು ಹಿಡಿದ ಕಾರ್ಯ ಒಳ್ಳೆ ರೀತಿಯಲ್ಲಿ ಪೂರ್ಣಗೊಳ್ಳಲಿ, ಯಾವುದೇ ವಿಘ್ನವಿಲ್ಲದೆ ಈ ಒಂದು ಕಾರ್ಯ ಪೂರ್ಣಗೊಳ್ಳಲಿ ಅಂತ ಕಂಕಣ ಕಟ್ಟಿ ಪೂಜೆಯನ್ನ ಮಾಡ್ತಾರೆ. ಆ ಕಂಕಣ ಕಟ್ಟಿ ಸಮಯದಲ್ಲಿ ನಮ್ಮ ರಾಮನ ಲಕ್ಷಣಗಳ ಬಗ್ಗೆ ಬೆಳಗ್ಗೆ ಸಂಜೆ ದಿನನಿತ್ಯ ಒಂದು ನಾವು ಮಂತ್ರ ಪಠಣೆಯನ್ನ ಮಾಡ್ತಾ ಈ ಸರಿ ಸುಮಾರು ಒಂದು 8-9 ತಿಂಗಳು ದಿನನಿತ್ಯ ಪೂಜೆ ನಡೆದಿದೆ ಆ ಒಂದು ಕಲ್ಲಿಗೆ. ನಮ್ಮ ಶಾಸ್ತ್ರದಲ್ಲಿ ಮುಂದೆ ಇಂದಿನ ತಲೆಮಾರುಗಳಲ್ಲಿ ಇದೇ ರೀತಿಯ ಒಂದು ಮೂರ್ತಿ ನಿರ್ಮಾಣ ಮಾಡ್ತಿದ್ರು ಅಂತ ಒಂದು ಉಲ್ಲೇಖಗಳಿದೆ. ಕಿಲಪಂಜ ರಚನೆ ಅಂತ ಹೇಳುತ್ತೆ. ಕಿಲಪಂಜ ರಚನೆ ಒಂದು ಜಾಮೆಟ್ರಿಕಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಆ ಕಿಲಪಂಜ ರಚನೆಯಲ್ಲಿ ನಮಗೆ ಕಲ್ಲಿನ ನಾಭಿ ಭಾಗವನ್ನು ಹುಡುಕುವಂಥದ್ದು, ಅದು ಬರ್ತ್ ಪ್ಲೇಸ್, ಅದು ನಾಭಿಯನ್ನು ಹುಡುಕಿ ನಾವು ನಂತರದಲ್ಲಿ ತಾಳಮಾನಕ್ಕೆ ಅದನ್ನ ಡಿವೈಡ್ ಮಾಡಿಕೊಂಡು ಕೆತ್ತನೆಯನ್ನ ಮಾಡುವಂತ ಪದ್ಧತಿ. ಅದರಲ್ಲಿ ಭಕ್ತ ಭಾಗ ಸಿಗುತ್ತೆ, ಅಲಂಕಾರಿಕ ಭಾಗ ಸಿಗುತ್ತೆ. ಆ ಕಿಲಪಂಜ ರಚನೆಯ ಮುಖಾಂತರ ನಾವು ಈ ಒಂದು ದೇವರ ನಿರ್ಮಾಣ ಕೆಲಸವನ್ನು ಶುರು ಮಾಡ್ತೀವಿ. ನೀವಂದಾಗೆ ಇದು 500 ವರ್ಷಗಳ ಎಲ್ಲರ ಶ್ರಮ ತ್ಯಾಗದಿಂದ ಸಿಕ್ಕಂತ ಫಲ. ಅದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ನಡೆದಿರುತ್ತೆ, ಬಹಳಷ್ಟು ನುರಿತ ತಂಡಗಳಿರ್ತಾರೆ, ಬಹಳಷ್ಟು ಪಂಡಿತರು ನಮ್ಮ ಜೊತೆ ಇರ್ತಾರೆ. ಯಾವುದೇ ಒಂದು ವಿಷಯವನ್ನು ನಾವು ಬಿಡಬಾರದು ಅಂತ ಹೇಳಿ ಬಹಳ ಗಮನವಿಟ್ಟು ಎಲ್ಲ ಕೆಲಸವನ್ನ ನಿರ್ಮಾಣ ಮಾಡಿರ್ತೀವಿ. ಆ ಒಂದು ಕೆತ್ತನೆ ನಿರ್ಮಾಣದಲ್ಲಿ ನಾವು ಬೇರೆ ಯಾವುದೇ ಕೆಲಸವನ್ನ ಮಾಡುವಂಥದ್ದು ಬೇಡ ಅಂತ ಹೇಳಿ ಕಂಕಣ ತೊಡೋದು ಅದಕ್ಕೋಸ್ಕರನೇ. ಆ ಒಂದು ಹಿಡಿದ ಕೆಲಸ ನೀಟಿಗೆ ಕೆಲಸ ಮುಗಿಲಿ ಅಂತ ಹೇಳಿ ಕಂಕಣ ತೊಟ್ಟಿರ್ತಾರೆ. ಬರೀ ಇದೊಂದೇ ಕೆಲಸವನ್ನ ನಾವು ತಪಸ್ಸಿನ ಮುಖಾಂತರ ಅಂತಾನೆ ಹೇಳ್ಬೋದು, ಅಥವಾ ನಮಗೆ ಒಂದು ಮೆಡಿಟೇಷನ್ ರೀತಿಯ ಮುಖಾಂತರನೇ ಕೆತ್ತನೆಯನ್ನ ಮಾಡ್ತಾ ಬರ್ತಾ ಇದ್ವಿ. ನೀವಂದಾಗೆ ಇದು ಎಲ್ಲರ ಮನಸ್ಸಿಗೆ ತಲುಪೋದಕ್ಕೆ ಕಾರಣ ಇವೆಲ್ಲ ರೀತಿಯ ಒಂದು ಪದ್ಧತಿಯನ್ನ ನಾವು ಅನುಸರಿಸಿದ್ದೇ ಕಾರಣ ಅಂತನೂ ಕೆಲವೊಮ್ಮೆ ನಾವು ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾದ ನಡೆಯುವಂತ ವಿಷಯಗಳು ಪ್ರತಿಯೊಂದುವೇ ನಮ್ಮ ಮನಸ್ಸಿಗಾಗಲಿ ಮಾಡುವ ಕೆಲಸದ ಮೇಲಾಗಲಿ ಅದು ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ. ಕೆಲವೊಮ್ಮೆ ಈ ಎಲ್ಲಾ ಕೆಲಸ ನಾನ್ ಮಾಡ್ತೀನಿ ಅಂತಾನು ಅನ್ಕೊಳಕ್ ಆಗಲ್ಲ. ಯಾಕಂದ್ರೆ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶತಮಾನಗಟ್ಟಲೆ ಹಿಂದೆನೆ ಉಲ್ಲೇಖಗಳಿದೆ, ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಅದರಿಂದಾಗಿ ಇದು ನಾನ್ ಮಾಡ್ತೀನಿ ಅನ್ನೋದಕ್ಕಿಂತ ಆಲ್ರೆಡಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು.